ಹಗರಣದ ಜಾಲವನ್ನ ಕೆದಕ್ತಾ ಇದೆ ಇಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಶಾಸಕ ಎನ್ ಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ನಿವಾಸದ ಮೇಲೆ ಇಡಿ ರೇಡ್ ಅನ್ನ ಮಾಡ್ತು. ಈ ರೇಡ್ ಅಂತ್ಯ ಆಗಿದೆ. ಆದರೆ ಶ್ರೀಕಿ ಮನೆಯಲ್ಲಿ ಶೋಧ ನಡೀತಾ ಇದೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನಿನ್ನೆಯಿಂದಲೂ ಕೂಡ ಹ್ಯಾಕರ್ ಶ್ರೀಕಿ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳ ವಿಚಾರಣೆಗೆ ಹ್ಯಾಕರ್ ಶ್ರೀಕಿ ಮಾತ್ರ ಸ್ಪಂದಿಸ್ತಾ ಇಲ್ವಂತೆ, ಸಹಕರಿಸ್ತಾ ಇಲ್ವಂತೆ. ಶ್ರೀಕಿ ನಿವಾಸಕ್ಕೆ ಈಗ ಮತ್ತೊಂದು ಇಡಿ ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿದೆ. ಶ್ರೀಕಿಯನ್ನ ಮುಂದಿಟ್ಟು ವ್ಯವಹಾರ ಮಾಡಿದವರ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಇಡಿ ಅಧಿಕಾರಿಗಳು ಕೇಳುವಂತಹ ಯಾವುದೇ ಪ್ರಶ್ನೆಗೂ ಕೂಡ ಶ್ರೀಕಿ ಉತ್ತರವನ್ನ ಕೊಡ್ತಾ ಇಲ್ಲ. ಶ್ರೀಕಿ ಬಳಕೆ ಮಾಡ್ತಾ ಇದ್ದ ಲ್ಯಾಪ್ಟಾಪ್ ಅನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಇದೀಗ ನಮ್ಮ ಜೊತೆ ಲೈವ್ ನಲ್ಲಿ ಇದ್ದಾರೆ. ಮುತ್ತಪ್ಪ, ಶ್ರೀಕಿ ನಿವಾಸದಲ್ಲಿ ಇವತ್ತು ಕೂಡ ಇಡಿ ಅಧಿಕಾರಿಗಳ ರೇಡ್ ಮುಂದುವರೆದಿರುವಂತದ್ದು, ಏನಾಗ್ತಾ ಇದೆ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ? ವೀಣಾ, ನಿನ್ನೆ ಬೆಳಗಿನ ಜಾವ 6 ಗಂಟೆಗೆ ಇಡಿ ಅಧಿಕಾರಿಗಳು ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಅವರ ನಿವಾಸಕ್ಕೆ ಬಂದು ಶೋಧ ಕಾರ್ಯನ ಮಾಡ್ತಾ ಇದ್ರು. ಇವತ್ತು ಕೂಡ ಆ ಒಂದು ಶೋಧ ಕಾರ್ಯನ ಮುಂದುವರಿಸುವಂಥದ್ದು. ಯಾಕಂದ್ರೆ ಈ ಶ್ರೀಕಿ ಏನಿದ್ದಾನೆ, ಈತ ಇಡಿ ಅಧಿಕಾರಿಗಳಿಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನು ಕೊಡ್ತಾ ಇಲ್ಲ. ಈ ಒಂದು ಅಧಿಕಾರಿಗಳು ಕೇಳುವಂತಹ ಯಾವುದೇ ಪ್ರಶ್ನೆಗೂ ಕೂಡ ಆತ ನೇರವಾಗಿ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ಆತನ ಬಳಿ ಇರುವಂತಹ ಲ್ಯಾಪ್ಟಾಪ್ ಆಗಿರ್ಬೋದು, ಅವರ ಮನೆಯಲ್ಲಿದ್ದಂತಹ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಒಟ್ಟು 3 ತಂಡಗಳು, ಇಡಿ ಅಧಿಕಾರಿಗಳ 3 ತಂಡಗಳು ಈ ನಿವಾಸದಲ್ಲಿ ಬೀಡು ಬಿಟ್ಟಿರುವಂತದ್ದು. ನಿನ್ನೆ ಬೆಳಗಿನ ಜಾವ 6 ಗಂಟೆಯಿಂದ ನಿನ್ನೆ ರಾತ್ರಿವರೆಗೂ ಕೂಡ ಒಂದು ತಂಡ ಶೋಧ ಕಾರ್ಯನ ಮಾಡ್ತಾ ಇತ್ತು. ಅದಾದ ನಂತರದಲ್ಲಿ ಎನ್ ಎ ಹ್ಯಾರಿಸ್ ಅವರ ನಿವಾಸದಲ್ಲಿ ಶೋಧ ಮಾಡಿದಂತಹ ಇಡಿ ಅಧಿಕಾರಿಗಳ ತಂಡ ಏನಿದೆ ಅದು ನೇರವಾಗಿ ಈ ಒಂದು ಶ್ರೀಕಿ ನಿವಾಸಕ್ಕೆ ಬಂದು ಇಲ್ಲಿಯೂ ಕೂಡ ಒಂದು ಶೋಧ ಕಾರ್ಯವನ್ನು ಕೂಡ ಮುಂದುವರಿಸುವಂತದ್ದು. ಈಗಾಗಲೇ ಶ್ರೀಕಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಹಂತದ ತನಿಖೆಯನ್ನು ಕೂಡ ಮುಂದುವರಿಸಿದ್ದು, ಮತ್ತೊಂದು ಹಂತದ ತನಿಖೆಯಾಗಿ ನಿನ್ನೆ ಬ್ಯಾಂಕಿಗೂ ಕೂಡ ಹೋಗಿದ್ರು. ಶ್ರೀಕಿ ಮತ್ತೆ ಅವರ ಕುಟುಂಬಸ್ಥರು ಇರುವಂತಹ ಬ್ಯಾಂಕ್ ಖಾತೆ ಇರುವಂತಹ ಒಂದು ಬ್ಯಾಂಕಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಿನ್ನೆ ಸರ್ಕಾರಿ ರಜೆ ಇರುವಂತಹ ಕಾರಣಕ್ಕಾಗಿ ಬ್ಯಾಂಕ್ ಕೂಡ ಕ್ಲೋಸ್ ಇತ್ತು. ಇವತ್ತು ಆ ಬ್ಯಾಂಕಿಗೆ ಹೋಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಅದರ ನಡುವೆ ಅಧಿಕಾರಿಗಳು ಶ್ರೀಕಿ ಬಳಕೆ ಮಾಡ್ತಿದ್ದಂತಹ ಲ್ಯಾಪ್ಟಾಪ್ ಅನ್ನು ಕಂಪ್ಲೀಟ್ ಆಗಿ ಜಾಲಾಡ್ತಿರುವಂತದ್ದು, ಅದರಲ್ಲಿ ಏನಾದರೂ ಮಾಹಿತಿಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ಮತ್ತೊಂದು ಹಿರಿಯ ಅಧಿಕಾರಿ, ಇಡಿಯ ಹಿರಿಯ ಅಧಿಕಾರಿಗೂ ಕೂಡ ಈಗ ಶ್ರೀಕಿ ಮನೆಗೆ ಬಂದಿದ್ದಾರೆ. ಸರ್ಚ್ ಕಿಟ್ ಅನ್ನೋ ಒಂದು ವಸ್ತುವನ್ನು ಕೂಡ ಈಗ ತೆಗೆದುಕೊಂಡು ಬಂದಿರುವಂತದ್ದು. ಹೀಗಾಗಿ ಇವತ್ತು ಸಂಜೆವರೆಗೂ ಕೂಡ ಇಡಿಯ ತನಿಖೆ ಶ್ರೀಕಿ ನಿವಾಸದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇದಾದ ನಂತರದಲ್ಲಿ ಶ್ರೀಕಿ ಒಂದೊಮ್ಮೆ ಏನಾದರೂ ತನ್ನ ಹೇಳಿಕೆಯನ್ನ ಕೊಡೋದ್ರಲ್ಲಿ ಯಾವುದೇ ಸಹಕಾರ ಕೊಡದೆ ಹೋದ್ರೆ ಶ್ರೀಕಿಯನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮುತ್ತಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.